ಓಂ ಶಾಂತಿ. ಅನಗ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಇಂದಿನ ಸಂಚಿಕೆಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಗ್ರ್ಯಾಟಿಟ್ಯೂಡ್, ಧನ್ಯವಾದಗಳಂದ್ರೆ ಏನು, ಧನ್ಯವಾದಗಳನ್ನ ಅರ್ಪಿಸೋದು ಮೂಲಕ ನಮ್ಮ ಜೀವನ ಹೇಗೆ ಪರಿವರ್ತನೆ ಆಗತ್ತೆ, ಧನ್ಯವಾದಗಳನ್ನ ಅರ್ಪಿಸೋದು ಮೂಲಕ ನಮ್ಮ ಸಂಬಂಧಗಳಲ್ಲಿ ಸಮತುಲ್ಯತೆ ಮತ್ತು ಪ್ರೀತಿ ವಾತ್ಸಲ್ಯ ಹೇಗೆ ಬರುತ್ತೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಗ್ರ್ಯಾಟಿಟ್ಯೂಡ್ ಅಂದ್ರೆ ಧನ್ಯವಾದಗಳನ್ನ ಅರ್ಪಿಸೋದು ಅಂದ್ರೆ ನಮ್ಮ ಜೀವನದಲ್ಲಿ ಹಲವಾರು ಸಮಯದಲ್ಲಿ ಬಹಳ ಜನ ನಮ್ಗೆ ಸಹಯೋಗ ಮಾಡಿರ್ತಾರೆ. ಆ ಸಣ್ಣ ಪುಟ್ಟ ಸಹಯೋಗನ ನೆನ್ಪಿಟ್ಟುಕೊಳ್ಳೋದೇನಾಗಿದೆ, ಧನ್ಯವಾದಗಳು ಅರ್ಪಿಸೋದು ಗ್ರ್ಯಾಟಿಟ್ಯೂಡ್ ಆಗಿದೆ. ಉದಾಹರಣೆಗೆ ಯಾವ ತರ ನಾವು ಧನ್ಯವಾದಗಳ ಅರ್ಪಿಸಿದ್ರೆ ನಮ್ಮ ಜೀವನನ ಬದಲಾವಣೆ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಕೆಲವು ಪಕ್ಷಿಗಳ ಸಮೂಹ ಆಕಾಶದಲ್ಲಿ ಹಾರ್ತಾ ಹಾರ್ತಾ ಒಂದು ಪಕ್ಷಿ ಏನಾಗುತ್ತೆ ಅಂದ್ರೆ ಒಂದು ಡೆಸರ್ಟ್ ಅಲ್ಲಿ ಬಿದ್ದು ಹೋಗ್ಬಿಡುತ್ತೆ. ಅಲ್ಲಿ ಬಿದ್ದು ಹೋಗಿದ ನಂತರ ಅದಕ್ಕೆ ಆ ಬಿಸ್ಲಿಕ್ಕೆ ಸುಸ್ತಾಗ್ತಿರತ್ತೆ, ಎದ್ದೋಲಕ್ಕಾಗೋದಿಲ್ಲ, ಹತ್ರ ನೋಡ್ತಾ ಇರುತ್ತೆ ಯಾರಾದ್ರೂ ಸಹಯೋಗ ಮಾಡ್ತಾರ, ಎಲ್ಲಾದ್ರೂ ನೆರಳಿದ, ಎಲ್ಲಾದ್ರೂ ಸ್ವಲ್ಪ ನೀರು ಸಿಗತ್ತಾ ಅಂತ ಅದು ಆ ಕಡೆ ಈ ಕಡೆ ನೋಡ್ತಾ ಇರತ್ತೆ. ಬಟ್ ಎಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ, ಒಂದು ಗಿಡನೂ ಅಲ್ಲಿ ಇರೋದಿಲ್ಲ, ಪೂರ್ತಿ ಮರುಭೂಮಿ ಆಗಿರತ್ತೆ ಅಲ್ಲಿ. ಆವಾಗ ಹಾಗೆ ಸಮಯ ಕಳೀತಾ ನಿಧಾನವಾಗಿ ಆ ಪಕ್ಷಿಯ ಈಕೆಗಳೆಲ್ಲ ಉದುರೋಗಿರತ್ತೆ. ಅದಕ್ಕೆ ಹಾರೋದಿಕ್ಕೆ ಶಕ್ತಿನೂ ಇರೋದಿಲ್ಲ. ಹಾಗೆ ತಲೆಯನ್ನ ಎತ್ತಿ ಯಾರಾದ್ರೂ ಆಕಾಶ ಮೇಲೆ ಹೋಗ್ತಾ ಇದ್ರೆ ಕರೆಯೋಣ ಅಂತ ಕಾಯ್ತಾ ಇರತ್ತೆ. ಅದೇ ಸಮಯದಲ್ಲಿ ಒಂದು ಫರಿಷ್ಠ ಆಕಾಶದ ಮೇಲೆ ಹಾರ್ತಾ ಹೋಗ್ತಿರತ್ತೆ. ಇದು ಕೂಗ್ತಾ ಇರತ್ತೆ, ನನಗೆ ಸಹಯೋಗ ಮಾಡಿ ಅಂತ. ಆ ಫರಿಷ್ಠ ಕೇಳಿಸ್ಕೊಂಡು ಈ ಪಕ್ಷದ ಬಳಿ ಬರುತ್ತೆ, ನಾನು ನಿಮ್ಗೆ ಯಾವ ತರ ಸಹಯೋಗ ಮಾಡ್ಬೇಕು ಅಂತ. ಸೊ ಆ ಪಕ್ಷಿ ಕೇಳುತ್ತೆ, ತಾವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಸೊ ಅವಾಗ ಆ ಫರಿಷ್ಠ ಹೇಳುತ್ತೆ, ನಾನು ಭಗವಂತನ ಪ್ರತಿ ಸಂದೇಶವನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ. ಹಂಗಾದ್ರೆ ನನಗೆ ಒಂದು ಸಹಯೋಗ ಮಾಡಿ ನನ್ನ ಒಂದು ಸಂದೇಶವನ್ನ ಪರಮಾತ್ಮ ಬಳಿ ತೆಗೆದುಕೊಂಡು ಹೋಗಿ ಮತ್ತು ಅವ್ರೇನು ಉತ್ತರ ಹೇಳ್ತಾರೋ ನನಗೆ ಆ ಉತ್ತರವನ್ನ ನೀಡಿ ಅಂತ ಕೇಳುತ್ತೆ. ಆಯ್ತು ಅಂತ ಹೇಳ್ಬಿಟ್ಟು ಆ ಫರಿಷ್ಠ ಒಪ್ಕೊಳ್ಳುತ್ತೆ. ಅವಾಗ ಪಕ್ಷಿ ಕೇಳುತ್ತೆ, ನಾನು ಇಲ್ಲಿ ಬಂದು ಬಿದ್ದಿದ್ದೀನಿ, ನನ್ನ ಜೀವನ ಈ ತರ ಎಷ್ಟು ಸಮಯ ಇರುತ್ತೆ, ಅದನ್ನ ಭಗವಂತನ ಕೇಳಿ ನನಗೆ ವಿಚಾರವನ್ನ ತಿಳಿಸಿ ಅಂತ. ಸರಿ ಅಂತ ಹೇಳ್ಬಿಟ್ಟು ಆ ಒಂದು ಫರಿಷ್ಠ ಹಾಡ್ಕೊಂಡು ಭಗವಂತನ ಬಳಿ ಹೋಗುತ್ತೆ. ಭಗವಂತನ ಬಳಿ ಹೋಗಿದ ತಕ್ಷಣ, ನಿಮಗೆ ಸಂದೇಶ ಇದೆ, ಒಂದು ಕೇಳ್ಬೇಕು ಅಂತ ಹೇಳಿ, ನಾನು ಈ ತರ ರಾಸ್ತೆಯಲ್ಲಿ ಬರುವಾಗ ಒಂದು ಪಕ್ಷಿ ಸಿಕ್ಕಿದೆ, ಅದು ಈಕೆಗಳೆಲ್ಲ ಉದುರೋಗಿದೆ, ಬಹಳ ನೀರಸವಾಗಿದೆ, ಬಹಳ ಸುಸ್ತಿನ ಅನುಭವವನ್ನ ಮಾಡ್ತಿದೆ, ಅದು ತಮಗೆ ಒಂದು ಸಂದೇಶವನ್ನ ತಲುಪಿಸ್ಬೇಕು ಅಂತ ಕೇಳ್ಕೊಂಡಿದೆ, ಅದಕ್ಕೆ ನಾನು ಆ ಸಂದೇಶವನ್ನ ಹೇಳಲಿಕ್ಕೆ ನಿಮ್ಮ ಪ್ರತಿ ಬಂದಿದ್ದೀನಿ ಅಂತ. ಸೊ ಏನು ಸಂದೇಶ ಅಂದ್ರೆ, ಅದು ಬಹಳ ಕಷ್ಟವನ್ನ ಅನುಭವ ಮಾಡ್ತಿದೆ, ಎಷ್ಟು ಸಮಯ ಅದಕ್ಕೆ ಈ ಕಷ್ಟ ಇರುತ್ತೆ, ಯಾವಾಗ ಈ ಕಷ್ಟದಿಂದ ಆಚೆ ಬರುತ್ತೆ, ಇದನ್ನ ತಮ್ಮನ್ನ ಕೇಳಲಿಕ್ಕೆ ಹೇಳಿದೆ ಅಂತ. ಅವಾಗ ಭಗವಂತ ಹೇಳ್ತಾರೆ, ಆ ಪಕ್ಷಿಯ ಒಂದು ಕರ್ಮದ ಅನುಸಾರವಾಗಿ 7 ಜನ್ಮಗಳ ತನಕ ಅದರ ಒಂದು ಜೀವನ ಇದೇ ತರ ಇರತ್ತೆ. ಸೊ ಆ ಫರಿಷ್ಠಕ್ಕೆ ಆಶ್ಚರ್ಯ ಆಗತ್ತೆ, ಈ ವಿಚಾರನ ಹೇಳಿದ್ರೆ ಈಗ್ಲೇ ಅದು ಸತ್ತು ಹೋಗ್ಬೋದು, ಆ ತರ ಪರಿಸ್ಥಿತಿಯಲ್ಲಿದೆ, ಇದಕ್ಕೇನು ಉಪಾಯ ಇಲ್ಲ ಅಂತ ಭಗವಂತನ ಫರಿಷ್ಠ ಕೇಳುತ್ತೆ. ಕೇಳ್ಕೂಲೆ ಭಗವಂತನ ಹೇಳ್ತಾರೆ, ಒಂದು ಮಂತ್ರ ಇದೆ, ಬಟ್ ಅದನ್ನ ಫಾಲೋ ಮಾಡಿದ್ರೆ ಅವ್ರು ಬೇಗ ಈ ಪರಿಸ್ಥಿತಿಯಿಂದ ಆಚೆ ಬರಬಹುದು. ಏನು ಆ ಮಂತ್ರ ಅಂದ್ರೆ, ಥ್ಯಾಂಕ್ಸ್ ಟು ಗಾಡ್ ಫಾರ್ ಎವ್ರಿಥಿಂಗ್. ನನ್ನ ಜೀವನದಲ್ಲಿ ಏನೆಲ್ಲ ನನಗೆ ಸಿಕ್ಕಿದೋ, ಏನೆಲ್ಲ ಅನುಭವಗಳು ಆಗ್ತಿದೋ, ಪ್ರತಿಯೊಂದಿಗೂ ಭಗವಂತನಿಗೆ ಧನ್ಯವಾದಗಳು ಅಂತ. ಈ ಮಂತ್ರವನ್ನ ಬಾರಿ ಬಾರಿಗೆ ಹೇಳೋದ್ರಿಂದ ಬೇಗ ಅದರ ಕರ್ಮ ಲೆಕ್ಕಾಚಾರ ಮುಗಿದೋಗುತ್ತೆ, ಬೇಗ ಇಂತಹ ಪರಿಸ್ಥಿತಿಯಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಅಂತ ಭಗವಂತ ತಿಳಿಸ್ತಾರೆ. ಆ ನಂತರ ಫರಿಷ್ಠ ಇದೇ ಸಂದೇಶವನ್ನ ಆ ಒಂದು ಪಕ್ಷಿ ಕೇಳುತ್ತೆ, ಬಟ್ ಈ ವಿಚಾರವನ್ನ ಹೇಳೋದಿಲ್ಲ, 7 ಜನ್ಮಗಳ ತನಕ ನಿಮ್ಮ ಲೆಕ್ಕಾಚಾರ ಹೀಗೆ ಇರುತ್ತೆ ಅಂತ. ಸೊ ಅವಾಗ ಆ ಪಕ್ಷಿ ಏನ್ ಮಾಡ್ತಿರತ್ತೆ ಅಂದ್ರೆ, ಈ ಏನ್ ಫರಿಷ್ಠ ಹೇಳಿದೆ ಅಲ್ವಾ, ಆ ಒಂದು ಮಂತ್ರವನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರತ್ತೆ.
ಯಾಕಂದ್ರೆ ಆ ಫರಿಸ್ತಾ ಹೇಳುತ್ತೆ, ನಿಮ್ ಜೀವನದಲ್ಲಿ ಯಾವಾಗ ಯಾವಾಗ ಕಷ್ಟ ಅನುಭವ ಆಗುತ್ತೋ, ಯಾವಾಗ ಯಾವಾಗ ತೊಂದರೆ ಅನುಭವ ಆಗುತ್ತೋ, ಅವಾಗ ಭಗವಂತನಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇರಿ, ಬೇಗ ಅದರಿಂದ ಆಚೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಅದಕ್ಕೆ ಪ್ರತಿ ಒಂದು ಸೆಕೆಂಡ್ನು ಕಷ್ಟವಾಗಿ ಜೀವನ ಮಾಡ್ತಿರತ್ತೆ. ಯಾಕಂದ್ರೆ ಕುಡಿಯೋದಿಕ್ಕೆ ನೀರು ಇಲ್ಲ, ತಿನ್ನೋದಿಕ್ಕೆ ಆಹಾರ ಇಲ್ಲ, ಆರಾಮಾಗಿರೋದಿಕ್ಕೆ ಯಾವುದು ಗಿಡ ಮರಗಳಿಲ್ಲ, ಯಾಕಂದ್ರೆ ಅದು ಮರುಭೂಮಿ ಆಗಿರತ್ತೆ. ಸೊ ಆದ್ರೆ ಪ್ರತಿ ಒಂದು ಸೆಕೆಂಡ್ ಅದರ ಬಾಯಿಂದ ಭಗವಂತನಿಗೆ ಧನ್ಯವಾದಗಳು, ಭಗವಂತನಿಗೆ ಧನ್ಯವಾದಗಳಂತ ಹೇಳ್ತಾನೆ ಇರತ್ತೆ. ಆಮೇಲೆ ಒಂದು 2 ತಿಂಗಳ ನಂತರ ಫರಿಸ್ತಾ ಅದೇ ರಾಸ್ತೆಯಲ್ಲಿ ಹೋಗುವಾಗ ನೋಡುತ್ತೆ, ಒಂದು ಸಣ್ಣದಾಗಿರುವಂತಹ ನೀರಿನ ಕೆರೆಯಲ್ಲಿ ಫಾರ್ಮ್ ಆಗಿರತ್ತೆ. ಆಮೇಲೆ ಆ ಕೆರೆ ಸುತ್ತು ಚಿಕ್ಕ ಚಿಕ್ಕ ಗಿಡಗಳು ಬಂದಿರತ್ತೆ. ಆ ಹಕ್ಕಿ ಆ ಒಂದು ಗಿಡ ಮೇಲೆ ಇನ್ನೊಂದು ಗಿಡ, ಇನ್ನೊಂದು ಗಿಡ ಮೇಲೆ ಇನ್ನೊಂದು ಗಿಡಕ್ಕೆ ಅದು ಹಾಡ್ತಾ ಅದು ಬಾಯಿಂದ ಹಾಡನ್ನ ಹಾಡ್ತಾ ಇರತ್ತೆ. ಅದೇನು 2 ತಿಂಗಳಲ್ಲಿ ಈ ಹಕ್ಕಿಯ ಜೀವನ ಹೆಂಗೆ ಬದಲಾವಣೆ ಆಗಿದೆ ಅಂತ ಫರಿಸ್ತಾ ಯೋಚನೆ ಮಾಡ್ತಾ ಇರತ್ತೆ. ಅದು ಸೀದಾ ಹಾರಿಕೊಂಡು ಭಗವಂತನ ಬಳಿ ಹೋಗಿ ಕೇಳುತ್ತೆ, ಫರಿಸ್ತಾ ಹೆಂಗೆ ಈ ಹಕ್ಕಿಯ ಜೀವನ ಬದಲಾವಣೆ ಆಯಿತು? ಅವಾಗ ಭಗವಂತ ಹೇಳ್ತಾರೆ, ಆ ಹಕ್ಕಿಯ ಪಕ್ಷಿ ಏನಿದು ಪ್ರತಿ ಒಂದು ಸೆಕೆಂಡು ಸಹ ನನಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇತ್ತು. ಅದಕ್ಕೆ ಹಶುವಾಗ್ತಿದ್ದಾಗ, ಅದಕ್ಕೆ ಶೆಕೆ ತಡ್ಕೊಳಕ್ ಆಗ್ತಿದ್ದಾಗ, ಅದಕ್ಕೆ ಯಾವಾಗ ದಾಹ ಆಗ್ತಿತ್ತು, ಪ್ರತಿ ಸೆಕೆಂಡ್ ಅದನ್ನ ನನ್ನನ್ನ ನೆನ್ಸ್ಕೊಳ್ತಾ ಇತ್ತು, ಧನ್ಯವಾದಗಳನ್ನ ಅರ್ಪಿಸ್ತಾ ಇತ್ತು ಈ ಜೀವನ ಕೊಟ್ಟಿರೋದಕ್ಕೆ. ಅಕ್ಕಂದ ಆ ಒಂದು ಮಂತ್ರದಿಂದ, ಆ ಒಂದು ಭಾವನೆಯಿಂದ ಕೂಡ್ಲೆ ಅದರ ಒಂದು ಕರ್ಮಭೋಗ 7 ವರ್ಷದ ಕರ್ಮಭೋಗ 2 ತಿಂಗಳಲ್ಲಿ ಮುಗಿದೋಗಿದೆ. ಸೊ ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಮನುಷ್ಯನ ಜೀವನದಲ್ಲಿ ಮನುಷ್ಯನ ಬಳಿ ಏನಿಲ್ಲೋ ಜಾಸ್ತಿ ಗಮನ ಯಾವಾಗ್ಲೂ ಇಲ್ಲದೆ ಇರೋ ಪ್ರತಿ ಹೋಗುತ್ತೆ. ನಮ್ಮ ಹತ್ರ ಏನಿದೋ ಅದು ನಮ್ಮ ಕಡೆ ಗಮನನೇ ಇರೋದಿಲ್ಲ. ಯಾಕಂದ್ರೆ ಈ ಜೀವನದಲ್ಲಿ ನಮ್ಮ ಹತ್ರ ಏನಿದೋ ಅದನ್ನ ನೆನ್ಸ್ಕೊಂಡು ಅದು ನಮ್ಮ ಹತ್ರ ಇದೆ ಅಂತ ಅದಕ್ಕೆ ಯಾವಾಗ್ಲೂ ಧನ್ಯವಾದಗಳು ಅರ್ಪಿಸೋದ್ರಿಂದ ನಮ್ಮ ಹತ್ರ ಏನಿಲ್ವೋ ಅದನ್ನು ಸಹ ಫುಲ್ಫಿಲ್ ಆಗುತ್ತೆ, ಅದನ್ನು ಸಹ ನಮ್ಮ ಜೀವನದಲ್ಲಿ ತುಂಬಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿದಿನ ನಾವು ಬೆಳಗ್ಗೆ ಎದ್ದೋಲ್ಬೇಕಾದಾಗ ಫಸ್ಟ್ ನಮ್ಗೇನ್ ಸಂಕಲ್ಪ ಬರುತ್ತೆ ಯೋಚನೆ ಮಾಡಿ. ಆ ಸಮಯದಲ್ಲಿ ನಮ್ಮ ಮನ್ಸು ಕಾಮ್ ಆಗಿರತ್ತ, ಸೈಲೆನ್ಸ್ ಅನ್ನ ಅನುಭವ ಮಾಡ್ತಿರತ್ತ, ಭಗವಂತ ನೆನಪು ಮಾಡ್ತಿರತ್ತ, ಇಲ್ಲಾಂದ್ರೆ ಮೆಡಿಟೇಷನ್ ಮಾಡ್ತೀವ, ಏನ್ ಮಾಡ್ತೀವಿ ಚೆಕಿಂಗ್ ಮಾಡ್ಕೊಳ್ಳಿ, ರೈಟ್? ಸೊ ಎಲ್ಲರದು ಆ ತರ ಇರೋದಿಲ್ಲ. ಕೆಲವೊಮ್ಮೆ ನಮಗೆ ಯಾವ್ದಾದ್ರು ವ್ಯರ್ಥ ಸಂಕಲ್ಪಗಳು ಬರುತ್ತೆ, ಹಿಂದೆ ಮುಂದಿನ ವಿಚಾರಗಳು ಬರುತ್ತೆ, ಈ ತರ ಅನೇಕ ಸಂಕಲ್ಪಗಳು ಬರ್ತಾ ಇರುತ್ತೆ. ಕೆಲವೊಮ್ಮೆ ಈ ಥಾಟ್ ಬರುತ್ತಲ್ವಾ, ಅಷ್ಟು ಬೇಗ ಎದ್ದೋಲ್ಬೇಕಾ, ನನಗೆ ಏನಕ್ಕೆ ಜೀವನದಲ್ಲಿ ಇಷ್ಟೆಲ್ಲ ಪರಿಸ್ಥಿತಿಗಳಿದೆ, ನನ್ನ ಲೈಫ್ ಏನಕ್ಕೆ ಈ ತರ ಇದೆ, ಬೇರೆಯವ್ರದ್ದು ಏನಕ್ಕೆ ಈ ತರ ಇಲ್ಲ ಅಂತ ಇಂತಹ ವಿಚಾರಗಳು ಬರ್ತಿರತ್ತೆ. ಇಲ್ಲ ಮತ್ತೊಂದಿನ ಈ ತರ ವಿಚಾರ ಮಾಡಿ ನೋಡಿ, ಬೆಳಗ್ಗೆ ಎದ್ದಿದ ಕೂಡ್ಲೆ ಭಗವಂತ ಧನ್ಯವಾದಗಳು, ನಾನು ಬದುಕಿರೋದಕ್ಕೆ ಭಗವಂತ ಧನ್ಯವಾದಗಳು, ಈ ಕಣ್ಣಿಂದ ನಾನು ಸೂರ್ಯನ ಕಿರಣಗಳನ್ನ ನೋಡ್ತಾ ಇರೋದಕ್ಕೆ ಭಗವಂತ ಧನ್ಯವಾದಗಳು, ಈ ಕಲಿಯುಗದ ಅಂತ್ಯದಲ್ಲೂ ಸಹ ನನ್ನನ್ನ ನೋಡ್ಕೊಳ್ಳುವಂತವ್ರು, ನನ್ನನ್ನ ಕೇರ್ ಮಾಡುವಂತವ್ರು ಇನ್ನ ನನ್ನ ಸುತ್ತು ಜನ ಇದ್ದಾರೆ. ಈ ತರ ಎದ್ದಿ ಒಂದಿನ 2 ದಿನ ನೀವು ಅಬ್ಸರ್ವ್ ಮಾಡಿ ಯಾವ ತರ ನಿಮ್ಮ ಇಡೀ ದಿನದ ಜರ್ನಿ ಇತ್ತು. ಯಾವಾಗ ನಾವು ಬೆಳಗ್ಗೆನೆ ನಿಸ್ಸಂಕಲ್ಪದಿಂದ ಬೆಳಗ್ಗೆ ಒಂದು ಧನ್ಯವಾದಗಳ ಒಂದು ಭಾವನೆಯಿಂದ ನಾವು ಎದ್ದೋಲ್ತೀವಿ, ಆ ದಿನ ಏನಾಗುತ್ತೆ ಬಹಳ ಲೈಟ್ ಆಗಿರತ್ತೆ. ಯಾಕಂದ್ರೆ ಗ್ರಾಟಿಟ್ಯೂಡ್ ಅನ್ನುವಂಥದ್ದು ನಮ್ಮಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಎಂಥ ನೆಗೆಟಿವ್ ಪರಿಸ್ಥಿತಿಯಲ್ಲೂ ಸಹ ಆ ಪಾಸಿಟಿವಿಟಿಯನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆ ಪಾಸಿಟಿವಿಟಿ ನಮ್ಮನ್ನ ಏನ್ ಮಾಡ್ತಿರತ್ತೆ ಅಂದ್ರೆ ನಮ್ಮ ಹಗುರವಾಗಿರ್ಲಿಕ್ಕೆ ಕಾರಣ ಆಗತ್ತೆ. ಸೊ ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನೋದು ಎಲ್ಲಾ ಗುಣಗಳಿಗೆ ತಾಯಿ ತರ. ಯಾವಾಗ ನಮ್ಗೆ ಧನ್ಯವಾದಗಳು ಅರ್ಪಿಸುವಂತ ಸ್ವಭಾವ ನಮ್ಮಲ್ಲಿರತ್ತೆ, ಅದರಿಂದ ಏನಾಗುತ್ತೆ ಸಂಬಂಧದಲ್ಲಿ ಸಖ್ಯತೆ ಬರುತ್ತೆ, ರೈಟ್? ಈ ಕಂಪ್ಲೇಂಟ್ ನೇಚರ್ ಏನ್ ಮಾಡ್ತಿರತ್ತಂದ್ರೆ ಜನರನ್ನ ಸಂಬಂಧಗಳನ್ನ ದೂರ ಮಾಡ್ತಾ ಇರತ್ತೆ. ಬಟ್ ಧನ್ಯವಾದಗಳು ಅರ್ಪಿಸುವಂತ ನೇಚರು, ಆರ್ಟ್ ಆಫ್ ಅಪ್ರಿಶಿಯೇಷನ್ ಏನಿದೋ, ಎಲ್ಲರನ್ನ ಅಪ್ರಿಶಿಯೇಟ್ ಮಾಡುವಂತ ಸ್ವಭಾವ ಏನಿದೋ, ಇದೇನ್ ಮಾಡುತ್ತೆ ಅಂದ್ರೆ ಸಂಬಂಧಗಳನ್ನ ಹತ್ತಿರ ಸೇರಿಸುತ್ತೆ. ಸೊ ಅಕ್ಕಂದ ನಮ್ ಜೀವನದಲ್ಲಿ ಪ್ರತಿದಿನ ಬೆಳಗ್ಗೆ ಎದ್ದೋಳ್ಬೇಕಾದಾಗ, ನೈಟ್ ಮಲ್ಕೊಳ್ಬೇಕಾದಾಗ 2 ಟೈಮಲ್ಲಿ ನಾವು ಒಂದು ಸಿಂಪಲ್ ಆಗಿರುವಂತ ಟಾಸ್ಕ್ ಮಾಡ್ಬೇಕು. ಏನಂದ್ರೆ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು ಯಾರ್ಯಾರಿಗೆ ಅಂತ ಸಂಕಲ್ಪ ಬರುತ್ತೆ. ಇಡೀ ನಮ್ಮ ಜೀವನದ ಒಂದು ಯಾತ್ರದಲ್ಲಿ ನಮ್ಮ ಗುರಿಯನ್ನ ಮುಟ್ಲಿಕ್ಕೆ ಯಾರೆಲ್ಲ ನಮ್ಗೆ ಸಹಯೋಗಿಗಳಾಗಿರ್ತಾರೋ, ಅದು ಪ್ರಕೃತಿಯ ತತ್ವಗಳಾಗಿರ್ಬೋದು,
ನಮ್ಮ ಸುತ್ತಿರುವಂತಹ ಸಂಬಂಧಿಕರಾಗಿರ್ಬೋದು, ನಮಗೆ ವಿದ್ಯಾಭ್ಯಾಸ ಮಾಡಿಸಕ್ಕಂತಹ ಶಿಕ್ಷಕರಾಗಿರ್ಬೋದು, ಗುರುಗಳಾಗಿರ್ಬೋದು, ನಾವು ಡಿಮೋಟಿವೇಟ್ ಆಗಿದಾಗ ನಮ್ಮನ್ನು ಮೋಟಿವೇಟ್ ಮಾಡಿರುವಂಥ ವ್ಯಕ್ತಿಗಳಾಗಿರ್ಬೋದು, ಪ್ರತಿಯೊಬ್ಬರಿಗೆ ಏನು ಮಾಡಬೇಕು, ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಹಾಗೆ ನೈಟ್ ಮಲ್ಕೊಳ್ಬೇಕಾದಾಗ್ಲೂ ಹಾಗೆ ಧನ್ಯವಾದಗಳ ಅರ್ಪಿಸೋದಕ್ಕೆ ನಮಗೆ ಬಹಳಷ್ಟು ರೀಸನ್ಸ್ ಇರುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೊಂದು ಸಮಯ ನಮ್ಮ ಮೇಲೆ ನಮಗೆ ಗಮನನೇ ಇರೋದಿಲ್ಲ. ಉದಾಹರಣೆಗೆ ಊಟ ಮಾಡಬೇಕಾದಾಗ ಒಳ್ಳೆ ವೆರೈಟಿ ಆಗಿರುವಂತ ಪದಾರ್ಥಗಳನ್ನ ನಮ್ಮ ತಟ್ಟೆಯಲ್ಲಿ ಇಟ್ಕೊಂಡಿರ್ತೇವೆ, ಬಟ್ ಅದು ನಮ್ಮ ಮುಂದೆ ಇರುತ್ತೆ, ನಮ್ಗೆ ಅದರ ಮೇಲೆ ಗಮನ ಇರೋದಿಲ್ಲ. ಫುಡ್ ಎಷ್ಟು ಕಲರ್ಫುಲ್ ಆಗಿರುತ್ತೆ, ಅದರ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿರುತ್ತೆ, ಅದರ ಒಂದು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ, ಬಟ್ ನಾವು ಟಿವಿ ನೋಡ್ತಾ ಇರ್ತೀವಿ, ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಹಿಂದಿನ ಮುಂದಿನ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಏನ್ ತಿಂತಾ ಇದೀವಿ, ಎಷ್ಟು ತಿಂತಾ ಇರ್ತೀವಿ, ಅದರ ಕಡೆ ನಮಗೆ ಗಮನನೇ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ಮೈಂಡ್ಫುಲ್ ಈಟಿಂಗ್. ಸೊ ಆರೋಗ್ಯಕರವಾಗಿರುವಂತ ಜೀವನವನ್ನ ಜೀವಿಸ್ಬೇಕು ಅಂದ್ರೆ ಏನ್ ಬೇಕು, ನಮಗೆ ಮೈಂಡ್ಫುಲ್ ಈಟಿಂಗ್ ಬೇಕು. ಅಂದ್ರೆ ನಾವ್ ಏನ್ ತಿಂತಾ ಇದೀವಿ ಅದರ ಕಡೆ ನಮ್ಮ ಗಮನ ಇಟ್ಟು ಸೆಲ್ಫ್ ಅವೇರ್ನೆಸ್ ಇಂದ ಅದನ್ನ ನಾವು ತಿನ್ನೋದ್ರಿಂದ ಏನಾಗುತ್ತೆ, ಒಂದು ನಮ್ಮ ಡೈಜೆಷನ್ ಸಹ ಇಂಪ್ರೂವ್ ಆಗುತ್ತೆ. ಮತ್ತೆ ಆ ತರಕಾರಿಗಳನ್ನ, ಕಾಳುಗಳನ್ನ, ಅಕ್ಕಿಯನ್ನ ಯಾರು ಬೆಳೆಸಿರ್ತಾರೋ ಆ ರೈತರಿಗೆ ಸಹ ಧನ್ಯವಾದಗಳನ್ನ ಅರ್ಪಿಸಿ, ಮತ್ತೆ ಅದು ನಿಮ್ ತಟ್ಟೆಯಲ್ಲಿ ನಿಮಗೆ ಬರಬೇಕು ಅಂದ್ರೆ ಯಾರು ಅದನ್ನ ಕುಕ್ ಮಾಡಿರ್ತಾರೆ ಅವರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸಿ. ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೆ ಏನ್ ನಮ್ಗೆ ಸಣ್ಣ ಪುಟ್ಟ ಋಣ ಇರುತ್ತೆ ಅಲ್ವಾ, ಆ ಋಣನೂ ತೀರ್ಸ್ದಂಗಾಗುತ್ತೆ, ಮತ್ತೊಬ್ಬನ ಆಶೀರ್ವಾದ ಮಾಡ್ದಂಗ ಆಗುತ್ತೆ. ಮತ್ತೆ ನಾವು ತಿನ್ನುವಂತ ಊಟನೂ ಸಹ ನಮ್ಮ ಶರೀರಕ್ಕೆ ಏನ್ ಮಾಡುತ್ತೆ, ಸ್ಟ್ರೆಂತ್ ಕೊಡುತ್ತೆ, ನಮ್ಮ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ಹಾಗೆ ನೇಚರ್, ಸೊ ಗಿಡ ಆಗಿರ್ಬೋದು, ಮರ ಆಗಿರಬಹುದು, ನೀರಾಗಿರಬಹುದು, ಆಕಾಶ ತತ್ವ ಆಗಿರಬಹುದು, ಇದು ಎಷ್ಟು ಸುಂದರವಾಗಿದೆ. ಈ ಪ್ರಕೃತಿ ನಮ್ಗೆ ಎಷ್ಟು ಕಲಿಸಿಕೊಡುತ್ತೆ. ಒಂದು ವೃಕ್ಷವನ್ನ ನೋಡಿ, ವೃಕ್ಷ ಏನ್ ಮಾಡುತ್ತೆ, ಎರಡು ಕಡೆ ಬೆಳೆಯುತ್ತೆ, ಮೇಲೆ ಕಡೆ ಮತ್ತು ಕೆಳಗಡೆನ ಕಡೆ. ಇದು ನಮ್ಗೆ ಏನ್ ಕಲಿಸ್ಕೊಡುತ್ತೆ ಅಂದ್ರೆ, ನೀವು ಜೀವನದಲ್ಲಿ ಎಷ್ಟೇ ನೀವು ಮೇಲೆ ಹೋಗ್ತಾ ಇರಿ, ಎಷ್ಟೇ ನೀವು ಹೆಸರು ಕೀರ್ತಿಯನ್ನ ಸಂಪಾದನೆ ಮಾಡ್ತಾ ಇರಿ, ಮತ್ತೆ ನಿಮ್ ಗ್ರೌಂಡ್ ಲೆವೆಲ್ ಅನ್ನ ಇಂದು ಮರೆಯಬಾರದು. ರೈಟ್, ನಿಮ್ ಹಾರ್ಡ್ ವರ್ಕ್, ನಿಮ್ಗೆ ಸಪೋರ್ಟ್ ಮಾಡಿರುವಂತ ವ್ಯಕ್ತಿಗಳು, ನಿಮ್ಮ ಮುಂದೆ ಒರೆಸೋದಿಕ್ಕೆ ಯಾರೆಲ್ಲ ಸಹಯೋಗ ನೀಡಿರ್ತಾರೆ ಅಂಥವ್ರಿಗೆ ಯಾವಾಗ್ಲೂ ಸಹ ನೀವು ಋಣಿಯಾಗಿರ್ತೀರ. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇರಬೇಕು. ಅದು ಪ್ರಕೃತಿ ಕಲ್ಸ್ಕೊಡುತ್ತೆ. ರೈಟ್, ಗಿಡಕ್ಕೆ ನೀವು ಒಂದು ಕಲ್ಲು ಎಸಿರಿ, ಅದು ಹಣ್ಣು ಕೊಡುತ್ತೆ, ನೆರಳು ಕೊಡುತ್ತೆ, ಗಾಳಿ ಕೊಡುತ್ತೆ. ರೈಟ್, ಹಾಗೆ ಆಕಾಶ ನೋಡಿ, ಆಕಾಶ ನೋಡುವಾಗ ಆಕಾಶ ಎಷ್ಟು ವಿಶಾಲವಾಗಿದೆ, ಅದರಲ್ಲಿ ಎಷ್ಟು ಪ್ರಕೃತಿಯ ಒಂದು ಸೌಂದರ್ಯ ಇರತ್ತೆ. ರೈಟ್, ಇದೆಲ್ಲ ನಮ್ಮನ್ನ ಏನ್ ಮಾಡ್ತಾರೆ ಅಂತ ದೈನಂದಿನ ಜೀವನದಲ್ಲಿ ಯಾವಾಗ ನಾವು ಪ್ರಕೃತಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇರ್ತೇವೆ, ಒಂಥರ ನಾವು ಪ್ರಕೃತಿಗೂ ಸಹ ಕನೆಕ್ಟ್ ಆಗಿರ್ತೇವೆ. ಯಾವಾಗ ನಮಗೆ ಮನಸ್ಸಲ್ಲಿ ಅಶಾಂತಿ ನಿರ್ಮಾಣ ಆಗ್ತಿರತ್ತೆ, ಅವಾಗ ನೀವು ತಣ್ಣಗೆ ಬೀಸ್ತಾ ಇರುವಂತ ಗಾಳಿ ನೋಡುವಾಗ, ಇಲ್ಲ ಅಂದ್ರೆ ಭೂಮಿ ಮೇಲೆ ಚಪ್ಪಲಿಯನ್ನ ಬಿಟ್ಟು ನಡೆಯಬೇಕಾದಾಗ, ರೈಟ್, ತಂಪಾಗಿ ನಿಮ್ಗೆ ಟಚ್ ಆಗ್ತಿರುವಂತ ಗಾಳಿ ಮತ್ತೆ ಸಮುದ್ರದಿಂದ ಬರುವಂತ ಅಲೆಗಳನ್ನ ನೋಡ್ತಿದ್ದಾಗ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಶಾಂತಿಯ ನಿರ್ಮಾಣ ಆಗ್ತಿರತ್ತೆ. ರೈಟ್, ಅದರ ಪ್ರಕೃತಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಜನ್ಮ ಕೊಟ್ಟಂತಹ ತಂದೆ ತಾಯಿ ಇರ್ತಾರೆ. ರೈಟ್, ನಮ್ಮ ಜೀವನದಲ್ಲಿ ಮುಂದೆ ಹೋಗೋದಿಕ್ಕೆ ನಮ್ಮ ಅಕ್ಕಂದರು ತಮ್ಮಂದ್ರೆ ನಮ್ಗೆ ಸಹಯೋಗ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲರಿಗೆ ನಾವು ಋಣಿಗಳಾಗಿರ್ತೇವೆ. ಅವ್ರಿಗೆ ಧನ್ಯವಾದಗಳ ಅರ್ಪಿಸೋದ್ರಿಂದ ಸಂಬಂಧದಲ್ಲಿ ಒಂದು ಸಖ್ಯತೆ ಬರುತ್ತೆ. ಸೊ ಪವರ್ ಆಫ್ ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯವಾದಗಳನ್ನ ಅರ್ಪಿಸೋದು ಒಂದು ಶಕ್ತಿಯಾಗಿದೆ. ಅದು ಋಣವನ್ನ ತೀರ್ಸ್ಕೊಳ್ಳೋದಾಗಿದೆ, ಅನೇಕರನ್ನ ಹತ್ರ ಸೇರಿಸುವಂತದಾಗಿದೆ. ಸೊ ಅಕ್ಕಂದ ಪ್ರತಿದಿನ ಇದು ತಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ. ಸೊ ನಾವು ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡಿದ್ದೇಲ್ವಾ, ಆ ಗ್ರಾಟಿಟ್ಯೂಡ್ ಅನ್ನ ಏನ್ ಮಾಡ್ಬೇಕಂದ್ರೆ ನಮ್ಮ ಜೀವನದ ಒಂದು ದಿನಚರ್ಯದಲ್ಲಿ ಅಂಗವಾಗಿ ಮಾಡ್ಕೋಬೇಕು. ಹೇಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ರೆಡಿ ಆಗ್ತೀವಿ, ಏನ್ ಕರ್ಮ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತೀವಲ್ವಾ, ಹಾಗೆ ಬೆಳಗ್ಗೆ ಎದ್ದಿದ ಕೂಡಲೇ ಮತ್ತು ಮಲ್ಕೊಳ್ಳೋದಕ್ಕೆ ಮುಂಚೆ ಈ ಚಿಕ್ಕದಾಗಿರುವಂತ ಹ್ಯಾಬಿಟ್ ಅನ್ನ ಮಾಡ್ಕೊಳ್ಳೋಣ. ಧನ್ಯವಾದಗಳನ್ನ ಅರ್ಪಿಸಿರುವಂತದ್ದು ಒಂದು ಸ್ವಯಂಗೆ, ಎರಡನೇದು ಪ್ರಕೃತಿಗೆ, ಮೂರನೇದು ನಮ್ಮ ಸುತ್ತಿರುವಂತ ವ್ಯಕ್ತಿಗೆ, ನಾಲ್ಕನೇದು ಭಗವಂತನಿಗೆ. ಸೊ ಈ ತರ ಧನ್ಯವಾದಗಳನ್ನ ಅರ್ಪಿಸೋದ್ರ ಮೂಲಕ ನಮ್ಮ ಜೀವನದಲ್ಲಿ ಇದು ಅನುಭವ ಆಗತ್ತೆ. ನಮಗೆ ಯಾರು ನಮ್ಮ ಜೊತೆಯಲ್ಲಿದ್ದಾರೆ, ಯಾವ ತರ ನಮ್ಮ ಜೀವನ ಚೇಂಜ್ ಆಗ್ತಿದೆ, ಸೊ ಯಾವ ತರ ನಮಗೆ ಅನ್ಯರಿಂದ ಸಹಯೋಗ ಸಿಗ್ತಾ ಇರತ್ತೆ, ಅದು ಅನುಭವ ಆಗುತ್ತೆ. ಯಾಕಂದ್ರೆ
ನಾವು ಗ್ರಾಟಿಟ್ಯೂಡ್ ಕಡೆ ಗಮನ ಕೊಟ್ಟಿಲ್ಲ ಅಂದ್ರೆ ಯಾವಾಗ್ಲೂ ನಮ್ಮ ಗಮನ ಏನಿರುತ್ತೆ ಅಂದ್ರೆ ಕಂಪ್ಲೇಂಟ್ಸ್ ಕಡೆ ಇರುತ್ತೆ, ಬೇರೆಯವರು ಮಾಡಿರ್ತಕ್ಕಂಥ ತಪ್ಪುಗಳ ಕಡೆ ಇರುತ್ತೆ, ಬಲಹೀನತೆಗಳ ಕಡೆ ಇರುತ್ತೆ. ಇದನ್ನ ಕೌಂಟ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಜೀವನ ಇನ್ನ ನಿರುತ್ಸಾಹದಲ್ಲಿ ಹೋಗ್ತಾ ಇರತ್ತೆ, ಕೆಳಮಟ್ಟಕ್ಕೆ ಹೋಗ್ತಾ ಇರತ್ತೆ. ನಾವು ಬ್ಲೆಸ್ಸಿಂಗ್ಸ್ ಅನ್ನ ಕೌಂಟ್ ಮಾಡೋದ್ರಿಂದ, ನಮ್ಗೆ ಸಹಯೋಗ ಮಾಡುವಂತಹ ವ್ಯಕ್ತಿಗೆ ಧನ್ಯವಾದಗಳನ್ನ ಅರ್ಪಿಸೋದ್ರಿಂದ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಉನ್ನತಿ ಕಡೆಗೆ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಈಗ ಗ್ರಾಟಿಟ್ಯೂಡ್ ಬಗ್ಗೆ ತಿಳ್ಕೊಂಡಿದೀವಲ್ವಾ, ಇದನ್ನ ಯೋಗದ ಅಭ್ಯಾಸದ ಮೂಲಕ ಹೇಗೆ ಮಾಡಬೇಕು ಅನ್ನೋದು ಅಭ್ಯಾಸ ಮಾಡೋಣ. ಎಲ್ಲರೂ ಏಕಾಂತದಲ್ಲಿ ಕೂತ್ಕೊಳ್ಳಿ. ಮನಸ್ಸನ್ನ ಶಾಂತವಾಗಿ ಮಾಡ್ಕೊಳ್ಳಿ. ಸ್ವಯಂ ಕಡೆ ಗಮನವನ್ನ ಕೊಡಿ. ನಮ್ಮ ಇಷ್ಟು ವರ್ಷದ ಜೀವನ ಯಾತ್ರೆಯನ್ನ ಮುಂದಿಟ್ಟುಕೊಳ್ಳಿ. ಈ ಯಾತ್ರದಲ್ಲಿ ಯಾರೆಲ್ಲ ನಮ್ಗೆ ಸಹಯೋಗವನ್ನ ಕೊಟ್ಟಿದ್ದಾರೋ, ಯಾರೆಲ್ಲ ನಮಗೆ ಮುಂದುವರಿಸೋದಕ್ಕೆ ಕಾರಣ ಆದ್ರು, ಯಾರು ನಮಗೆ ಮಾರ್ಗದರ್ಶನವನ್ನ ನೀಡಿದರು, ಮನಸ್ಸಿಂದ ಆತ್ಮಗಳನ್ನ ಸನ್ಮುಖದಲ್ಲಿ ವಿಷನ್ ಮಾಡಿಕೊಳ್ಳಿ. ಅವರ ಮಾತು, ಅವರ ಪಾಲನೆ, ಅವರ ಮೋಟಿವೇಶನ್, ಅವರು ನೀಡಿರ್ತಕ್ಕಂತಹ ಸಹಯೋಗ ಸ್ಮರಣೆ ಮಾಡಿಕೊಳ್ಳಿ. ತುಂಬ ಹೃದಯದಿಂದ ಭಗವಂತನ ಒಂದು ಶಕ್ತಿಯನ್ನ ಸ್ವಯಂನಲ್ಲಿ ಮರ್ಜ್ ಮಾಡಿಕೊಂಡು ಅಂತ ಆತ್ಮಗಳಿಗೆ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸಿ. ಪ್ರಕೃತಿಯನ್ನ ಎದುರುಗಡೆ ಇಟ್ಕೊಳ್ಳಿ. ಅದು ಕೊಡುವಂತಹ ಸ್ವಚ್ಛವಾಗಿರುವಂತಹ ಗಾಳಿ, ನೆರಳು, ಸೂರ್ಯನ ಶಕ್ತಿ, ಭೂಮಿಯ ಸಹನೆ, ಅದು ಮಾಡುವಂತಹ ಪಾಲನೆ, ಅಗ್ನಿ ತತ್ವ, ಅದರಲ್ಲಿರುವಂತಹ ಪರಿವರ್ತನಾ ಶಕ್ತಿ, ವೇಸ್ಟೇಜ್ ಅನ್ನ ಸುಟ್ಟು ಹಾಕುವಂತಹ ಶಕ್ತಿ, ನೀರು ಈ ದೇಹವನ್ನ ಸ್ವಚ್ಛ ಮಾಡುವಂತೆ ಆ ಎಲ್ಲ ಪ್ರಕೃತಿಯ ತತ್ವಗಳ ಸೇವೆಯನ್ನು ನೆನೆಸ್ಕೊಂಡು ಪ್ರಕೃತಿಯ ತತ್ವಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ. ಮನಸ್ಸಿಂದ ಶಾಂತಿಯ ತರಂಗಗಳನ್ನು ಪ್ರಕೃತಿಗೆ, ಭೂತಾಯಿಗೆ, ಪಂಚತತ್ವಗಳಿಗೆ ಅರ್ಪಿಸಿ. ಅಷ್ಟೇ ಅಲ್ಲ, ಯಾರು ನಮ್ಗೆ ಜೀವನದಲ್ಲಿ ತೊಂದರೆ ಕೊಟ್ಟಿರ್ತಾರೋ, ಕಷ್ಟಕರವಾಗಿರುವಂತ ಪರಿಸ್ಥಿತಿಗಳನ್ನ ನಮ್ಮ ಮುಂದೆ ತಂದೆ ಹಾಕಿರ್ತಾರೋ, ಅಂಥವ್ರಿಗೂ ಧನ್ಯವಾದಗಳನ್ನು ಅರ್ಪಿಸಿ. ಯಾಕಂದ್ರೆ ಅವರಿಲ್ಲ ಅಂದ್ರೆ ಈ ದಿನ ನಾವು ಈ ಸ್ಥಾಯಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆ ಟಫ್ ಟೈಮನ್ನ ಫೇಸ್ ಮಾಡಲಿಲ್ಲ ಅಂದ್ರೆ ಇಷ್ಟು ಒಳ್ಳೆ ಸಮಯವನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೂ ಸಹ ತುಂಬಾ ಹೃದಯದಿಂದ ತಮ್ಮ ಉನ್ನತಿಗೆ ಕಾರಣ ಆಗಿರೋ ಕಾರಣ ಅವರಿಗೂ ಮನಸ್ಸಿಂದ ಧನ್ಯವಾದಗಳನ್ನು ಅರ್ಪಿಸಿ. ಹಾಗೆ ಈ ಶರೀರಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿ ಸಹಯೋಗವನ್ನು ಕೊಟ್ಟು ಮುಂದುವರಿಸುವಂತಹ ಈ ಶರೀರಕ್ಕೂ ಸಹ
ಪರಮಾತ್ಮನ ಶಕ್ತಿ ಮತ್ತು ಶಾಂತಿಯ ಕಿರಣಗಳಿಂದ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ. ಹಾಗೆ ಆ ಪರಮ ಶಕ್ತಿ ಪರಮಾತ್ಮ ಅವರ ಒಂದು ವರದಾನಿ ಹಸ್ತ, ಅವರ ಒಂದು ಶುಭ ಭಾವನೆ, ಸೂಕ್ಷ್ಮವಾಗಿ ಅವರು ಕೊಡುವಂತಹ ಜ್ಞಾನ, ಅದಕ್ಕೆ ತುಂಬಾ ಹೃದಯದಿಂದ ಪರಮಾತ್ಮನಿಗೂ ಸಹ ಧನ್ಯವಾದಗಳು. ಈ ತರ ಪ್ರತಿದಿನ ಅಭ್ಯಾಸವನ್ನ ಮಾಡ್ತಾ ಧನ್ಯವಾದಗಳನ್ನ ಅರ್ಪಿಸೋದ್ರಿಂದ ನಾವು ಆಂತರಿಕವಾಗಿ ಬಾಹ್ಯವಾಗಿ ಸ್ವ ಉನ್ನತಿಯನ್ನ ಅನುಭವ ಮಾಡಬಹುದು, ಹಗುರತೆಯನ್ನ ಅನುಭವ ಮಾಡಬಹುದು. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಮಾಡೋಣ. ಅಲ್ಲಿ ತನಕ ಓಂ ಶಾಂತಿ, ನಮಸ್ತೆ.